ನಿಮ್ಮ ಸತ್ಯ ಯುನಿಲೆಟ್ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ 2029 ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಈಗ್ಲಿಂದಾನೇ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಭಾಷೆ, ಜಾತಿ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ ಬೆಳೆದ ಈ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿದ್ವು. ಇಂದು ಒಡಿಶಾದಲ್ಲಿ ಬಿಜೆಡಿಯ ಸಾಮ್ರಾಜ್ಯ ಪತನವಾಗಿದೆ. ಬಿಜೆಪಿ ಅಧಿಕಾರಕ್ಕೇರಿದೆ. ನಾಯಕನ ಮಗನೇ ಮುಂದಿನ ನಾಯಕ ಅನ್ನೋ ಧೋರಣೆ ಸಾಮಾನ್ಯ ಜನರಲ್ಲಿ ಹಾಗೆ ಪಕ್ಷದ ಒಳಗಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಬೇಸರಕ್ಕೆ ಕಾರಣ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಒಂದು ರೀತಿ ಬಿಜೆಪಿಯ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲೇ ಕಾಣ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಬಿಜೆಪಿ ಈಗಲೇ ಮುಂದಿನ ಚುನಾವಣೆಗೆ ತಯಾರಿಯನ್ನು ಶುರು ಮಾಡ್ಕೊಳ್ತಾ ಇದೆಯಾ ಅಂತ. ಮುಂದಿನ ಚುನಾವಣೆ ಅಂದರೆ ಮುಂದಿನ ವರ್ಷಕ್ಕೋ ಅದರ ಮುಂದಿನ ವರ್ಷಕ್ಕೋ ಅಲ್ಲ, 2029 ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಈಗ್ಲಿಂದಾನೇ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ, ಅದರ ಅನುಸಾರ ಅದರ ಫಲವಾಗಿ ಯಾವ್ಯಾವ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದೇ ನಮ್ಮ ಕಣ್ಮುಂದೆ ಇರುವಂತಹ ಸತ್ಯ. ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಸಂಸದರ ಮಹಾವಲಸೆ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಶಾಸಕರ ಉಚ್ಚಾಟನೆಯ ಬರೆ ಕೇವಲ ಆಯಾ ರಾಜ್ಯಗಳ ಆಂತರಿಕ ಬಿಕ್ಕಟ್ಟು ಮಾತ್ರ ಅಲ್ಲ, ಇದರ ಹಿಂದೆ ಭಾರತೀಯ ರಾಜಕಾರಣದ ದಿಕ್ಸೂಚಿಯನ್ನೇ ಚೇಂಜ್ ಮಾಡುವಂತಹ ದೀರ್ಘಕಾಲದ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಅನ್ನೋ ಚರ್ಚೆ ಈಗ ದೇಶಾದ್ಯಂತ ಜೋರಾಗಿದೆ. 2029 ಲೋಕಸಭಾ ಚುನಾವಣೆಗೂ ಮುಂಚೆ ದೇಶದ ಎಲ್ಲಾ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋದೇ ಬಿಜೆಪಿಯ ಮೂಲ ಅಜೆಂಡಾ ಅಂತ ರೀಸೆಂಟ್ ಆಗಿ ಶಿವಸೇನೆಯ ನಾಯಕ ಸಂಜಯ್ ರಾವುತ್ ಇತ್ತೀಚೆಗೆ ಒಂದು ಆರೋಪ ಮಾಡಿದ್ರು. ಈ ಆರೋಪ ನಿಜಾನೋ ಸುಳ್ಳೋ, ಆದರೆ ಅದರ ಕೆಲವು ವರ್ಷಗಳ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿದ್ರೆ ಭಾರತದ ಪ್ರಾದೇಶಿಕ ಪಕ್ಷಗಳು 1990 ದಶಕದ ನಂತರ ತಮ್ಮ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಹಾಗೆ ಅಸ್ತಿತ್ವದ ಹೋರಾಟವನ್ನ ಎದುರಿಸ್ತಾ ಇರೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ಬೆಳವಣಿಗೆ ಏನಾಗ್ತಾ ಇದೆ, ಇದು ಯಾವ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಇದು ಮೈತ್ರಿಕೂಟದ ಯುಗದಿಂದ ಒಂದೇ ಪಕ್ಷದ ಯುಗದತ್ತ ಭಾರತ ಸಾಗ್ತಾ ಇದೆಯಾ ಅಂತ. 1989ರಿಂದ ಮುಂದಿನ 3 ದಶಕಗಳ ಕಾಲ ಭಾರತದ ರಾಜಕಾರಣವನ್ನ ಪ್ರಾದೇಶಿಕ ಪಕ್ಷಗಳೇ ಕಂಟ್ರೋಲ್ ಮಾಡ್ತಾ ಇದ್ವು. ದೆಹಲಿಯಲ್ಲಿ ಯಾರು ಅಧಿಕಾರ ಹಿಡಿಬೇಕು ಅನ್ನೋದನ್ನ ತಮಿಳುನಾಡಿನ ಡಿಎಂಕೆ, ಎಐಎಡಿಎಂಕೆ, ಬಂಗಾಳದ ಟಿಎಂಸಿ, ಒಡಿಶಾದ ಬಿಜೆಡಿ, ಉತ್ತರ ಪ್ರದೇಶದ ಸಮಾಜವಾದಿ ಹಾಗೆ ಬಹುಜನ ಸಮಾಜವಾದಿ ಪಕ್ಷಗಳು, ಹಾಗೆ ಬಿಹಾರದ ಆರ್ಜೆಡಿ, ಜೆಡಿಯು ಡಿಸೈಡ್ ಮಾಡ್ತಾ ಇದ್ವು. ಭಾಷೆ, ಜಾತಿ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ ಬೆಳೆದ ಈ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿದ್ವು. ಆದರೆ ಯಾವಾಗ ಬಿಜೆಪಿ ಹಿಂದಿ ಭಾಷಿಕ ರಾಜ್ಯಗಳನ್ನು ದಾಟಿ ಪ್ರಾದೇಶಿಕ ಪಕ್ಷಗಳ ಭದ್ರಕೋಟೆಗೆ ಲಗ್ಗೆ ಇಡೋದಕ್ಕೆ ಶುರು ಮಾಡ್ತೋ, ಅಲ್ಲಿಂದ ಈ ಪ್ರಾದೇಶಿಕ ಸಾಮ್ರಾಜ್ಯಗಳು ಬಿರುಕು ಬಿಡೋದಕ್ಕೆ ಶುರು ಮಾಡಿದ್ವು. ಇವರನ್ನ ರಾಜಕೀಯ ಭಾಷೆಯಲ್ಲಿ ಕಿಂಗ್ ಮೇಕರ್ಸ್ ಅಂತ ಕರೆಯಲಾಗ್ತಾ ಇತ್ತು. ಯಾಕೆಂದ್ರೆ ಆಗ್ಲೇ ಹೇಳಿದೆ, ಭಾಷೆ, ಜಾತಿ, ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೇನೆ ಬೆಳೆದಂಥ ಈ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿ ಸಿಂಹ ಸ್ವಪ್ನವಾಗಿದ್ವು. ಪ್ರಾದೇಶಿಕ ಹಿತಾಸಕ್ತಿಯ ಮುಂದೆ ಕೇಂದ್ರ ಸರ್ಕಾರಗಳೇ ಮಂಡಿಯೂರ್ತಾ ಇದ್ವು. ಪ್ರಾದೇಶಿಕ ನಾಯಕರ ಒಂದು ಸಣ್ಣ ಅಸಮಾಧಾನ ಕೂಡ ದೆಹಲಿಯ ಸರ್ಕಾರವನ್ನೇ ಉರುಳಿಸೋ ತಾಕತ್ತನ್ನ ಇಟ್ಕೊಂಡಿತ್ತು. ಆದರೆ 2014 ನಂತರ ಭಾರತದ ರಾಜಕೀಯ ನಕ್ಷೆ ಕಂಪ್ಲೀಟ್ ಆಗಿ ಚೇಂಜ್ ಆಗೋದಕ್ಕೆ ಶುರುವಾಯಿತು. ಯಾವಾಗ ಬಿಜೆಪಿ ಹಿಂದಿ ಭಾಷಿಕ ರಾಜ್ಯಗಳನ್ನು ದಾಟಿ ಪ್ರಾದೇಶಿಕ ಪಕ್ಷಗಳ ಭದ್ರಕೋಟೆಗೆ ಲಗ್ಗೆ ಇಡೋದಕ್ಕೆ ಶುರು ಮಾಡ್ತೋ, ಅಲ್ಲಿಂದ ಈ ಪ್ರಾದೇಶಿಕ ಸಾಮ್ರಾಜ್ಯಗಳು ಒಂದೊಂದಾಗಿ ಬಿರುಕು ಬಿಡೋದಕ್ಕೆ ಶುರು ಮಾಡಿಕೊಂಡ್ವು. ಬಿಜೆಪಿಯ ಈ ಪ್ರಾದೇಶಿಕ ಮುಕ್ತ ಅಜೆಂಡಾಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಅಂತಂದ್ರೆ ಒಡಿಶಾ ಹಾಗೆ ದೆಹಲಿ ಅಂತ ಹೇಳ್ಬೋದು. ಮೊದಲು ಒಡಿಶಾದ ಕತೆ ಹೇಳೋದಾದ್ರೆ, ಸತತ 24 ವರ್ಷಗಳ ಕಾಲ ನವೀನ್ ಪಟ್ನಾಯಕ್ ಅನ್ನೋ ಮಹಾನಾಯಕನ ಬಿಜು ಜನತಾ ದಳ ಅಂದ್ರೆ ಬಿಜೆಡಿ ಒಡಿಶಾದಲ್ಲಿ ಏಕಸ್ವಾಮ್ಯವನ್ನ ಹೊಂದಿತ್ತು. ನವೀನ್ ಪಟ್ನಾಯಕ್ ಅವರನ್ನ ಸೋಲಿಸೋದು ಅಸಾಧ್ಯ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇತ್ತೀಚಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಒಡಿಶಾದ ಅಸ್ಮಿತೆ, ಜಗನ್ನಾಥ ಸಂಸ್ಕೃತಿ ಮತ್ತು ಒಡಿಯಾ ಭಾಷೆಯನ್ನೇ ಮುಂದಿಟ್ಕೊಂಡು ನವೀನ್ ಪಟ್ನಾಯಕ್ ಅವರ 24 ವರ್ಷಗಳ ಕೋಟೆಯನ್ನ ಧೂಳೀಪಟ ಮಾಡಿತು. ಇಂದು ಒಡಿಶಾದಲ್ಲಿ ಬಿಜೆಡಿಯ ಸಾಮ್ರಾಜ್ಯ ಪತನವಾಗಿದೆ. ಬಿಜೆಪಿ ಅಧಿಕಾರಕ್ಕೇರಿದೆ. ಇನ್ನು ದೆಹಲಿ ವಿಷಯಕ್ಕೆ ಬರೋದಾದ್ರೆ, ಆಮ್ ಆದ್ಮಿ ಪಕ್ಷ ಉಚಿತ ಶಿಕ್ಷಣ, ಉಚಿತ ಆರೋಗ್ಯದ ಮಾಡೆಲ್ ಮೂಲಕ ದೆಹಲಿ ಮತ್ತು ಪಂಜಾಬ್ನಲ್ಲಿ ಭದ್ರಕೋಟೆಯನ್ನ ನಿರ್ಮಿಸಿತ್ತು.
ಆದರೆ ಬಿಜೆಪಿ ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಪ್ರಬಲ ರಾಷ್ಟ್ರೀಯತಾವಾದದ ತಂತ್ರದ ಮೂಲಕ ಆಮ್ ಆದ್ಮಿ ಪಕ್ಷದ ಉನ್ನತ ನಾಯಕರನ್ನ ಕಾನೂನು ಸಂಕೋಲೆಯಲ್ಲಿ ಸಿಕ್ಕಾಕೊಳ್ಳೋ ರೀತಿ ಮಾಡಿತು. ಲೋಕಸಭಾ ಚುನಾವಣೆಯಲ್ಲಿ ಆಪ್ ಭದ್ರಕೋಟೆಯಾದ ದೆಹಲಿಯಲ್ಲೇ ಬಿಜೆಪಿ ಭಾರಿ ನುಸುಳುವಿಕೆಯನ್ನ ಮಾಡಿ ಎಲ್ಲಾ ಸೀಟ್ಗಳನ್ನ ಗೆದ್ಕೊಳ್ತು. ಪ್ರಾದೇಶಿಕ ಪಕ್ಷಗಳ ಶಕ್ತಿ ಕೇವಲ ವಿಧಾನಸಭೆಗೆ ಸೀಮಿತವಾಗೋ ಹಾಗೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ. ಇನ್ನು ಮಹಾರಾಷ್ಟ್ರದ ವಿಷಯಕ್ಕೆ ಬರೋದಾದ್ರೆ ಶಿವಸೇನೆ ಹಾಗೆ ಶರದ್ ಪವಾರ್ ಅವರ ಎನ್ಸಿಪಿ ಪಕ್ಷಗಳನ್ನ ಇಬ್ಬಾಗ ಮಾಡುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಸದ್ಯದ ಗಾಸಿಪ್ಗಳ ಪ್ರಕಾರ ಶರದ್ ಪವಾರ್ ಬಣದ 8 ಸಂಸದರ ಪೈಕಿ 5 ಸಂಸದರು ಎನ್ಡಿಎ ಸೇರೋದಕ್ಕೆ ಸಜ್ಜಾಗಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಒಂದೊಂದು ರಾಜ್ಯದಲ್ಲೂ ಕೂಡ ಬಿಜೆಪಿಯ ಸ್ಟ್ರಾಟಜಿ ಯಾವ ರೀತಿಯಾಗಿ ಇಲ್ಲಿ ವರ್ಕೌಟ್ ಆಗ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾವು ಕೇವಲ ಬಿಜೆಪಿಯನ್ನ ದೂಷಣೆ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಪ್ರಾದೇಶಿಕ ಪಕ್ಷಗಳು ಇವತ್ತು ಇಂತಹ ಪರಿಸ್ಥಿತಿಗೆ ತಲುಪೋದಕ್ಕೆ ಅವುಗಳ ಸ್ವಯಂಕೃತ ಅಪರಾಧಗಳು ಕೂಡ ಕಾರಣ ಅಂತ ಹೇಳಬಹುದು. ಮೊದಲನೇದಾಗಿ ವಂಶ ಪಾರಂಪರ್ಯ ರಾಜಕಾರಣ ಅಂತ. ಭಾರತದ 90% ಪ್ರಾದೇಶಿಕ ಪಕ್ಷಗಳು ಕೇವಲ ಒಂದು ಕುಟುಂಬದ ಲಿಮಿಟೆಡ್ ಕಂಪನಿಗಳಾಗಿ ಬದಲಾಗ್ಬಿಟ್ಟಿವೆ. ನಾಯಕನ ಮಗನೇ ಮುಂದಿನ ನಾಯಕ ಅನ್ನೋ ಧೋರಣೆ ಸಾಮಾನ್ಯ ಜನರಲ್ಲಿ ಹಾಗೆ ಪಕ್ಷದ ಒಳಗಿನ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಬೇಸರಕ್ಕೆ ಕಾರಣ ಆಗಿದೆ. ಇದನ್ನ ಬಿಜೆಪಿ ಪರಿವಾರವಾದ ಅಂತ ಕರೆದು ಜನರ ಮುಂದೆ ಯಶಸ್ವಿಯಾಗಿ ನೆಗೆಟಿವ್ ಆಗಿ ಬಿಂಬಿಸ್ತಾ ಇದೆ. ಇನ್ನು ಎರಡನೇದಾಗಿ ಸೈದ್ಧಾಂತಿಕ ದೌರ್ಬಲ್ಯ ಅಂತ. ಪ್ರಾದೇಶಿಕ ಪಕ್ಷಗಳಿಗೆ ಕೇವಲ ತಮ್ಮ ರಾಜ್ಯ ಅಥವಾ ಜಾತಿಯ ಹಿತಾಸಕ್ತಿಯನ್ನ ಬಿಟ್ರೆ ದೇಶದ ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟ ಸಿದ್ಧಾಂತ ಇಲ್ಲ. ಆದರೆ ಬಿಜೆಪಿಯ ಬಳಿ ಹಿಂದುತ್ವ, ಬಲಿಷ್ಠ ರಾಷ್ಟ್ರೀಯತೆ ಹಾಗೆ ನರೇಂದ್ರ ಮೋದಿಯವರ ವೈಯಕ್ತಿಕ ವರ್ಚಸ್ಸಿನ ಅಂದರೆ ಬ್ರ್ಯಾಂಡ್ ಮೋದಿ ಅನ್ನುವಂಥ ಹೆಸರೇನಿದೆ, ಇದು ಒಂದು ಬಲಿಷ್ಠ ಕಾಂಬಿನೇಷನ್ ಇದ್ದ ಹಾಗೆ. ಇದರ ಮುಂದೆ ಪ್ರಾದೇಶಿಕ ಪಕ್ಷಗಳ ಸಣ್ಣ ಪುಟ್ಟ ಜಾತಿ ರಾಜಕಾರಣ ಧೂಳಿಪಟ ಆಗ್ತಾ ಇದೆ. ಇನ್ನು ಮೂರನೇದಾಗಿ ಹಣಬಲ ಮತ್ತು ತಂತ್ರಜ್ಞಾನ. ಬಿಜೆಪಿಯ ಚುನಾವಣಾ ತಂತ್ರಜ್ಞಾನ, ಡಿಜಿಟಲ್ ಪ್ರಚಾರ ಹಾಗೆ ಹಣಕಾಸಿನ ಸಂಪನ್ಮೂಲಗಳ ಮುಂದೆ ಪ್ರಾದೇಶಿಕ ಪಕ್ಷಗಳು ಸ್ಪರ್ಧೆ ಮಾಡೋದಕ್ಕಾಗ್ತಾ ಇಲ್ಲ. ಇವೆಲ್ಲ ಕಾರಣಗಳು ಕೂಡ ಇವತ್ತಿನ ಪ್ರಾದೇಶಿಕ ಪಕ್ಷದ ಅಧೋಗತಿಗೆ ಕಾರಣ ಅಂತ ಹೇಳ್ಬೋದು. ಇದರ ಜೊತೆಗೆ ಇಲ್ಲಿ ಬಿಜೆಪಿ ಸೋಲೋದು ಒಂದು ಕಡೆ, ಆದರೆ ಪಕ್ಷ ಒಡೆಯೋದು ಬಿಜೆಪಿಗೆ ಹೇಗೆ ಲಾಭ ಅಂತ ನೋಡೋದಾದ್ರೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಬಿಜೆಪಿ ಒಂದು ಪ್ರಾದೇಶಿಕ ಪಕ್ಷವನ್ನ ಚುನಾವಣೆಯಲ್ಲಿ ನೇರವಾಗಿ ಸೋಲಿಸೋದಕ್ಕಿಂತ ಆ ಪಕ್ಷದ ಒಳಗೆ ಒಡೆಯೋದ್ರಿಂದ ದೀರ್ಘಾವಧಿ ಲಾಭವನ್ನ ಪಡ್ಕೊಳ್ಳುತ್ತೆ. ಮಹಾರಾಷ್ಟ್ರನೇ ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ. ಯಾವಾಗ ಉದ್ಧವ್ ಠಾಕ್ರೆ ಹಾಗೆ ಏಕನಾಥ್ ಶಿಂದೆ ನಡುವೆ ಪಕ್ಷ ಇಬ್ಬಾಗವಾಯಿತೋ, ಹಾಗೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ನಡುವೆ ಬಿರುಕು ಮೂಡ್ತೋ, ಆಗ ಆ ಪಕ್ಷಗಳ ಮತ ಬ್ಯಾಂಕ್, ತಳಮಟ್ಟದ ಕಾರ್ಯಕರ್ತರ ಜಾಲ ಹಾಗೆ ಪ್ರಭಾವಿ ನಾಯಕತ್ವ ಎಲ್ಲವೂ ಹರಿದು ಹಂಚಿ ಹೋದವು. ಇಂತಹ ಸನ್ನಿವೇಶದಲ್ಲಿ ವಿಪಕ್ಷಗಳ ಮತಗಳು ವಿಭಜನೆಯಾಗಿ ಅಂತಿಮವಾಗಿ ಮೊದಲ ಸ್ಥಾನ ಪಡೆಯೋ ಬಿಜೆಪಿಗೆ ಗೆಲುವು ಅತ್ಯಂತ ಸುಲಭ ಆಗುತ್ತೆ. ಇದೇ ಮಾದರಿ ಈಗ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನಲ್ಲೂ ಕೂಡ ಕಾಣಿಸ್ತಾ ಇದೆ. ಚುನಾವಣೆ ಸೋಲಿನ ಬೆನ್ನಲ್ಲೇ ಮಮತಾ ವಿರುದ್ಧ ಬಂಡಾಯ ಎದ್ದಿರುವಂತಹ ನಾಯಕರು ಪಕ್ಷವನ್ನ ಇಬ್ಬಾಗ ಮಾಡೋದಕ್ಕೆ ಹೊರಟಿದ್ದಾರೆ. ಇದರಿಂದಾಗಿ ಪ್ರಾದೇಶಿಕ ನಾಯಕರು ತಮ್ಮ ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳೋ ಬದಲು ತಮ್ಮ ಸ್ವಂತ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ರಕ್ಷಣಾತ್ಮಕ ಹೋರಾಟ ಮಾಡೋ ಪರಿಸ್ಥಿತಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಇನ್ನು 2029 ಚುನಾವಣೆಯಲ್ಲಿ ಬಿಜೆಪಿಗೆ ಸಿಗುವಂತಹ ಅನುಕೂಲಗಳು ಏನೇನು ಈ ಬೆಳವಣಿಗೆಗಳಿಂದ ಅಂತ ಹೇಳೋದಾದ್ರೆ, ಪ್ರಾದೇಶಿಕ ಪಕ್ಷಗಳ ಈ ಸರಣಿ ಪತನದಿಂದ 2029 ಮಹಾ ಚುನಾವಣೆಯಲ್ಲಿ ಬಿಜೆಪಿಗೆ 3 ಪ್ರಮುಖ ರಾಜಕೀಯ ಲಾಭಗಳು ಸಿಗುತ್ತೆ. ಪ್ರಬಲ ಪ್ರಾದೇಶಿಕ ನಾಯಕರ ಕೊರತೆ ಒಂದು, ಅಂದ್ರೆ ಬಿಜೆಪಿಯ ದೆಹಲಿ ನಾಯಕತ್ವವನ್ನ ಪ್ರಾದೇಶಿಕ ಮಟ್ಟದಲ್ಲಿ ತಡೆದು ನಿಲ್ಲಬಲ್ಲ ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ, ಶರದ್ ಪವಾರ್ ಅವರಂತಹ ಸ್ಥಳೀಯ ಪ್ರಭಾವಿ ನಾಯಕರ ಶಕ್ತಿ ಕುಂದುತ್ತೆ. ವಿಪಕ್ಷಗಳ ಮತಗಳ ವಿಭಜನೆಯಾಗುತ್ತೆ. ಸೊ ಒಂದೇ ಹೆಸರಿನ 2 ಪಕ್ಷಗಳು, ಈಗ ಎಕ್ಸಾಂಪಲ್ ಇಬ್ಬರು ಶಿವಸೇನೆ ಅಥವಾ ಇಬ್ಬರು ಟಿಎಂಸಿ ಅಂದ್ಕೊಂಡ್ರೆ, ಮುಖಾಮುಖಿಯಾದಾಗ ಆಡಳಿತ ವಿರೋಧಿ ಮತಗಳು ಹಂಚಿ ಹೋಗಿ ಬಿಜೆಪಿ ಸಲೀಸಾಗಿ ಗೆಲ್ಲಬಹುದು. ಇನ್ನು ಕಾಂಗ್ರೆಸ್ ಹೆಗಲಿಗೆ ಭಾರಿ ಹೊರೆಯಂತೂ ಆಗುತ್ತೆ. ಪ್ರಾದೇಶಿಕ ಮಿತ್ರ ಪಕ್ಷಗಳು ದುರ್ಬಲವಾದಷ್ಟು ಇಡೀ ವಿಪಕ್ಷಗಳ ಒಕ್ಕೂಟವನ್ನ ಮುನ್ನಡೆಸೋ ಒಂಟಿ ಜವಾಬ್ದಾರಿ ಕಾಂಗ್ರೆಸ್ ಹೆಗಲಿಗೆ ಬೀಳುತ್ತೆ. ಇತಿಹಾಸದ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನೇರ ಮುಖಾಮುಖಿಯಾಗೋ ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವಿನ ಪ್ರಮಾಣ 80%ಕ್ಕಿಂತ ಹೆಚ್ಚಿರುತ್ತೆ. ಸೊ ಇದರ ಜೊತೆಗೆ ಒಂದು ದೇಶ ಒಂದು ಸಂಸ್ಕೃತಿ ಸಿದ್ಧಾಂತದ ಯಶಸ್ಸು ಏನಾದರೂ ಬಿಜೆಪಿಗೆ ಸಿಗುತ್ತಾ ಅಂತ. ರಾಜಕೀಯ ತಜ್ಞರ ಪ್ರಕಾರ ಇದು ಕೇವಲ ಚುನಾವಣಾ ತಂತ್ರ ಅಲ್ಲ, ಬದಲಿಗೆ ಇದೊಂದು ಸೈದ್ಧಾಂತಿಕ ಬದಲಾವಣೆ ಅಂತ ಹೇಳ್ತಾರೆ. ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಭಾಷೆ ಮತ್ತು ಅಸ್ಮಿತೆಯ ಹೆಸರಲ್ಲಿ ಕೇಂದ್ರದ ವಿರುದ್ಧ ಹೋರಾಡ್ತಾ ಇದ್ವು. ಆದರೆ ದೇಶದ ಮತದಾರರು ಪ್ರಾದೇಶಿಕ ಚಿಂತನೆಗಿಂತ ರಾಷ್ಟ್ರೀಯ ಚಿಂತನೆ ಹಾಗೆ ಒಂದೇ ನಾಯಕತ್ವಕ್ಕೆ ಹೆಚ್ಚು ಒಲವು ತೋರ್ತಾ ಇರೋದ್ರಿಂದ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗ್ತಾ ಇದೆ.
ಒಟ್ಟಾರೆ ಹೇಳೋದಾದ್ರೆ 2029ರ ಲೋಕಸಭಾ ಚುನಾವಣೆಗೆ ಇನ್ನೂ ಕಾಲಾವಕಾಶ ಇದ್ರೂ ಅದಕ್ಕಾಗಿಯೇ ಈಗ್ಲಿಂದಾನೇ ಬಿಜೆಪಿ ಕಣವನ್ನ ರೆಡಿ ಮಾಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದಕ್ಕಿಂತ ಅದರ ಎದುರಾಳಿ ಪ್ರಾದೇಶಿಕ ಪಕ್ಷಗಳು ಎಷ್ಟು ದುರ್ಬಲವಾಗಿ ಕಣಕ್ಕಿಳಿಯುತ್ತೆ ಅನ್ನೋದೇ ಬಿಜೆಪಿಯ ಅತ್ಯಂತ ದೊಡ್ಡ ಚುನಾವಣಾ ಬಲವಾಗುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಅಂದ್ರೆ ಅತಿ ದೊಡ್ಡ ವಿಷಯ ಏನಂತಂದ್ರೆ ಬಿಜೆಪಿ ಕೇವಲ ಮುಂದಿನ ವರ್ಷದ ಅಸೆಂಬ್ಲಿ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋದ್ರ ಬದಲಿಗೆ ಅದರ ಕಣ್ಣಿರೋದು ಮುಂಬರುವ 2029ರ ಮಹಾ ಸಮರದ ಮೇಲೆ. ರಾಜಕೀಯ ವಿಶ್ಲೇಷಕರ ಹೇಳೋ ಪ್ರಕಾರ ಬಿಜೆಪಿ ಯಾವುದೇ ಚುನಾವಣೆಯನ್ನ ಈಸಿಯಾಗಿ ತೆಗೆದುಕೊಳ್ಳೋದಿಲ್ಲ. ಒಂದು ಚುನಾವಣೆ ಮುಗಿದ ನೆಕ್ಸ್ಟ್ ಡೇನೆ ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ತಯಾರಿಯನ್ನ ಶುರು ಮಾಡಿಕೊಳ್ಳುವಂತ 24x7 ಎಲೆಕ್ಷನ್ ಮಷೀನ್ ತರ ಕೆಲಸ ಮಾಡ್ತಾ ಇದೆ. 2024ರ ಎಲೆಕ್ಷನ್ನಲ್ಲಿ ಪ್ರಾದೇಶಿಕ ಪಕ್ಷಗಳಾದ ನಿತೀಶ್ ಕುಮಾರ್ ಅವರ ಜೆಡಿಯು ಮತ್ತು ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಬೆಂಬಲದೊಂದಿಗೆ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿರಬಹುದು. ಆದರೆ ಮೈತ್ರಿಕೂಟದ ಸರ್ಕಾರ ನಡೆಸೋದು ಬಿಜೆಪಿಯ ಸೌಕರ್ಯವೇ ಹೊರತು ಅದು ಅವರ ಸಿದ್ಧಾಂತ ಅಲ್ಲ. ಬಿಜೆಪಿಯ ಅಂತಿಮ ಗುರಿ ಏಕಪಕ್ಷೀಯ ಆಡಳಿತ. ಅದಕ್ಕಾಗೇನೆ ಅವರು ಬಿಹಾರ, ಆಂಧ್ರ ಪ್ರದೇಶ, ಕರ್ನಾಟಕದಂತಹ ರಾಜ್ಯಗಳಲ್ಲಿ ಮೈತ್ರಿ ಮಾಡಿಕೊಂಡಿದ್ರೂ ಒಳಗೊಳಗೆ ಆ ಪ್ರಾದೇಶಿಕ ಪಕ್ಷಗಳ ವೋಟ್ ಬ್ಯಾಂಕ್ ಅನ್ನ ತನ್ನ ಕಡೆಗೆ ಸೆಳೆಯೋ ಕೆಲಸವನ್ನ ಈಗ್ಲಿಂದಾನೇ ಅಂದ್ರೆ 2026ರ ಈ ಟೈಮ್ನಿಂದಾನೇ ಶುರು ಮಾಡಿದ್ದಾರೆ. ರಾಜಕೀಯದಲ್ಲಿ ಒಂದು ಮಾತಿದೆ, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಪ್ರಾದೇಶಿಕ ಪಕ್ಷಗಳು ನಿಧಾನವಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಅಂತ. ಇದಕ್ಕೆ ಈ ಹಿಂದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅನುಭವಿಸಿದ ಹಿನ್ನಡೆಯೇ ಸಾಕ್ಷಿ ಅಂತ ಹೇಳ್ಬೋದು. ಹೀಗಾಗಿ ಸಂಜಯ್ ರಾವುತ್ ಅವರ ಈ ಆರೋಪ ಕೇವಲ ರಾಜಕೀಯ ಸ್ಟಂಟ್ ಮಾತ್ರ ಅಲ್ಲ, 2029ರ ವೇಳೆಗೆ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಅಬ್ಬರ ತಗ್ಗಿಸಿ ರಾಷ್ಟ್ರೀಯ ಮಟ್ಟದಲ್ಲಿ 1-to-1 ಫೈಟ್ ತರೋದಕ್ಕೆ ಬಿಜೆಪಿ ಈಗ್ಲಿಂದಾನೇ ದಾಳ ಉರುಳಿಸ್ತಾ ಇದೆ. ಸೊ ನಿಮ್ಗೆ ಹೇಗನ್ಸುತ್ತೆ? ನಿಜಕ್ಕೂ ಬಿಜೆಪಿಯ ಈ ಸ್ಟ್ರಾಟಜಿ ಇವಾಗ ಏನೇನು ವಿಶ್ಲೇಷಣೆ ಮಾಡಿದ್ವಿ ಅದೇ ರೀತಿ ಇದೆಯಾ? ಹಾಗೆ ಈ ರೀತಿ ಅಂದ್ಕೊಂಡು ಬಿಜೆಪಿ ಇದರಲ್ಲಿ ಸಕ್ಸಸ್ ಆಗುತ್ತಾ? ಪ್ಲಾನ್ ಎಲ್ಲವೂ ವರ್ಕೌಟ್ ಆಗುತ್ತಾ? ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆಯ ಮೇಲೆ ಮಾಯವಾಗುತ್ತಾ? ಅಸ್ತಿತ್ವ ಇಲ್ಲದ ಹಾಗಾಗುತ್ತಾ? ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.